ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ಪ್ರಚಲಿತ ಘಟನೆಗಳ ಒಂದು ತರಗತಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಮೊದಲನೇ ಪ್ರಶ್ನೆಯನ್ನು ಈಗ ನೋಡೋಣ. ಏನಪ್ಪ ಇವತ್ತಿನ ಮೊದಲನೇ ಪ್ರಶ್ನೆ ಅಂತ ನೋಡೋದಾದರೆ, ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದೇವೆ. ಈ ರೀತಿಯಾಗಿ ಪ್ರಶ್ನೆ ಯಾಕಪ್ಪ ಬಂದಿದೆ ಅಂತ ಅಂದರೆ, ಇಲ್ಲಿ ರೈಟ್ ಸೈಡ್ ಅಥವಾ ಬಲಭಾಗದಲ್ಲಿ ನೋಡ್ಬೋದು, ರಂಗನತಿಟ್ಟು ಪಕ್ಷಿಧಾಮಕ್ಕೆ ಸಂಬಂಧಪಟ್ಟಂತೆ ಬಗೆ ಬಗೆಯ ಪಕ್ಷಿ ಕಲರವ ಒಂದು ಆರ್ಟಿಕಲ್ ಇಲ್ಲಿ ಈ ರೀತಿಯಾಗಿ ಪಬ್ಲಿಷ್ ಆಗಿದೆ. ಅದಕ್ಕಾಗಿ ಸ್ವಲ್ಪ ನ್ಯೂಸಲ್ಲಿ ಇದೆ. ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಮತ್ತು SDA ಪರೀಕ್ಷೆ ಆಗಿರ್ಬೋದು, ಅಲ್ಲಿ ಈ ಒಂದು ಪ್ರಶ್ನೆ ನಿಮಗೆ ಬರ್ಬೋದು ಮತ್ತು ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಪ್ರಶ್ನೆ. ಈ ಒಂದು ಪೊಲೀಸ್ PC ಆಗಿರ್ಬೋದು ಮತ್ತು ಇಲ್ಲಿ SDA ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕಾಗಿ ಮೇಯ್ನ್ ಪ್ರಶ್ನೆಯನ್ನು ಇದನ್ನೇ ಹಾಕಿದ್ದೇನೆ. ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ನಮಗೆ ಆನ್ಸರನ್ನು ಕೆಲವೊಂದು ಸಾರಿ ನಾವು ಮಿಸ್ ಮಾಡಿಕೊಂಡು ಬೇರೆ ಬೇರೆ ಜಿಲ್ಲೆಗಳನ್ನು ಅಥವಾ ಬೇರೆ ಬೇರೆ ಪ್ರದೇಶಗಳನ್ನು ನಾವು ಆಪ್ಷನನ್ನು ಹಾಕಿಬಿಡ್ತೇವೆ, ಅಲ್ಲಿ ತಪ್ಪಾಗಿಬಿಡ್ತೇವೆ. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ, ಇಂಥ ಪ್ರಶ್ನೆಗಳನ್ನು ಮೈಂಡಲ್ಲಿ ಒಂದು ಕಡೆ ಇಟ್ಕೊಂಡಿರಬೇಕು. ಅಂದರೆ ಮೇಯ್ನ್ ಸಿಲ್ಲಿ ಪ್ರಶ್ನೆಗಳು ಇವೆಲ್ಲ, ಅದಕ್ಕಾಗಿ ಇವನ್ನು ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಮೊದಲನೇದಾಗಿ ನೋಡಿ, ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ ಅಂತ ಇದೆ. ಮಂಡ್ಯ, ಮೈಸೂರು, ಬೆಂಗಳೂರು, ಹಾಸನ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರವನ್ನು ಮೊದಲು ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ವಿದ್ಯಾರ್ಥಿಗಳೇ, ನಾನು ಹಿಂದಿನ 2 ವಿಡಿಯೋಗಳಲ್ಲಿ ಹೇಳಿದ್ದೆ ಕಾಮೆಂಟ್ ಮಾಡ್ತಾ ಇಲ್ಲ ಅಂತ. ವಿದ್ಯಾರ್ಥಿಗಳಿಗೆ ಕಾಮೆಂಟ್ ಮಾಡಲಿಲ್ಲ ಅಂತ ಅಂದರೆ ನಾನು ಬೇಕಾದರೆ ತರಗತಿಯನ್ನು ಇಲ್ಲೇ ನಿಲ್ಲಿಸ್ತೇನೆ. ನೀವು ಬೇಕಾದರೆ ಕೇಳಿ, ಕಮೆಂಟ್ ಆನ್ಸರ್ನ ಕಮೆಂಟ್ ಮಾಡೋದಕ್ಕೆ ಏನು ಹೇಳ್ತೇನೆ ಅದನ್ನು ಮಾಡಲಿಲ್ಲ ಅಂತಂದರೆ, ಮತ್ತು ವಿಡಿಯೋಗೆ ಲೈಕ್ ಮಾಡಲಿಲ್ಲ ಅಂತ ಅಂದರೆ ತರಗತಿಯನ್ನು ಇಲ್ಲೇ ನಿಲ್ಲಿಸ್ತೇನೆ. ಯಾಕೆಂದರೆ ಹಿಂದಿನ ವಿಡಿಯೋಗಳಲ್ಲಿ ನಾನು 50 ಲೈಕ್ ಮಾಡಲಿಲ್ಲ ಅಂತ ಅಂದರೆ ತರಗತಿನ ನಿಲ್ಲಿಸ್ತೇನೆ ಅಂತ ನಾನು ಹೇಳಿದ್ದೆ. ಆ ಒಂದು ವಿಡಿಯೋಗೆ 70 ಲೈಕ್ನ ಮಾಡಿದ್ದೀರ. ಆದರೆ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಅದೇ ಸೇಮ್ ಅಷ್ಟೇ ಜನ ನೋಡಿದರೂ ಕೂಡ ಲೈಕ್ ಮಾಡ್ತಾ ಇಲ್ಲ. ಅದಕ್ಕಾಗಿ ನೀವು ಡೈಲಿ ಲೈಕ್ ಮಾಡಿದರೆ, ಡೈಲಿ ವಿಡಿಯೋಗಳನ್ನು ನೋಡಿದರೆ ಮತ್ತು ಡೈಲಿ ಕಮೆಂಟನ್ನು ಮಾಡಿದರೆ ಮಾತ್ರ ತರಗತಿ ಮುಂದೆ ಹೋಗ್ತದೆ. ಒಂದು ವಿಡಿಯೋಗೆ ಯಾವತ್ತೋ ಮಾಡಿ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವಿಡಿಯೋಗಳಿಗೆ ಏನೂ ಮಾಡಲಿಲ್ಲ ಅಂತ ಅಂದರೆ ನಮಗೆ ಯಾವ ರೀತಿ ಅನಿಸುತ್ತೆ ಅಂತ ಅಂದರೆ, ಯಾರಿಗೂ ಇಷ್ಟ ಇಲ್ಲ ಅಂತ ಅನಿಸ್ಬಿಡುತ್ತೆ ಕ್ಲಾಸು. ಅದಕ್ಕಾಗಿ ಇದನ್ನು ಮಾಡಿ, ಓಕೆನಾ. ಡೈರೆಕ್ಟಾಗಿ ಈಗ ನಾವು ನಮ್ಮ ಒಂದು ಮೋಟಿವೇಶನ್ ಕೋಟ್ನ ನಾವು ನೋಡ್ಕೊಳ್ತಾ ಹೋಗೋಣ. ಏನಪ್ಪ ಇವತ್ತಿನ ಮೋಟಿವೇಶನ್ ಅಂತ ಅಂದರೆ, ಇಲ್ಲಿ ನೋಡಿ, ಎವ್ರಿ ಸನ್ರೈಸ್ ಈಸ್ ಎ ಸೆಕೆಂಡ್ ಚಾನ್ಸ್ ಟು ಶೈನ್ ಅಂತ ಇದೆ. ಏನಪ್ಪ ಇದರ ಒಂದು ಮೋಟಿವೇಶನ್ ಅಂತ ಅಂದರೆ, ನೋಡಿ ಇದರ ಅರ್ಥ ಏನಪ್ಪ ಅಂತ ಅಂದರೆ, ನೀವು ದಿನ ಬೆಳಗ್ಗೆ ಹೇಳ್ತೀರಾ, ದಿನ ಬೆಳಗಿನ ಜಾವ ನಿಮ್ಮ ಒಂದು ಸೂರ್ಯ ಬೆಳಗ್ತಾನೆ. ದಿನ ಬೆಳಗ್ತಕ್ಕಂಥ ಸೂರ್ಯ ಎಲ್ಲ ಸೂರ್ಯ ಏನು ಮಾಡ್ತಾನೆ ಅಂತ ಅಂದರೆ, 2ನೇ ಚಾನ್ಸನ್ನು ನಮಗೆ ಕೊಡ್ತಾನೆ. ಅಂದರೆ ನಮಗೆ ನಮ್ಮ ಒಂದು ಟಾರ್ಗೆಟ್ಸ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕಾಯಿತು, ಏನಾದರೂ ಕಂಪ್ಲೀಟ್ ಮಾಡೋದಕ್ಕಾಯಿತು, ನಮಗೆ 2ನೇ ಚಾನ್ಸನ್ನು ಕೊಡ್ತಾನೆ. ನಾವು ರಾತ್ರಿ ಮಲಗಿಕೊಂಡಾಗ ಬೆಳಗ್ಗೆ ಎದ್ದೇಳ್ವೋ ಅದು ನಮಗೆ ಗೊತ್ತಿರೋದಿಲ್ಲ. ಅದೇ ಸೂರ್ಯ ಬೆಳಗಿದಾಗ ಅದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅಂದರೆ, ನಮಗೆ ಇವತ್ತಿನ ಸೂರ್ಯ 2ನೇ ಚಾನ್ಸನ್ನು ಕೊಟ್ಟಿದ್ದಾನೆ ಅಂತ ನೀವು ಅಂದ್ಕೊಂಡು ಅವತ್ತಿನ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿದಿರಿ ಅಂತ ಅಂದರೆ, ನಿಮಗೆ ನಿಮ್ಮ ಒಂದು ಗುರಿ ಏನಿದೆ ಅದು ಕೂಡ ತಲುಪ್ತೀರಾ, ಖುಷಿಯಾಗಿಯೂ ಕೂಡ ಇರ್ತೀರ, ಎಲ್ಲವನ್ನು ಕೂಡ ನೀವು ಮಾಡ್ತೀರಾ ಅಂತ ಇಲ್ಲಿ ಈ ಒಂದು ಮೋಟಿವೇಶನ್ ಕೋಟ್ನ ಒಂದು ಅರ್ಥ ಆಗಿದೆ, ಓಕೆನಾ. ಇಂಥ ಒಂದು ಮೋಟಿವೇಶನ್ ಕೋಟ್ಗಳು ಯಾಕಪ್ಪ ತರ್ತೇನೆ ಅಂತಂದರೆ, ವಿದ್ಯಾರ್ಥಿಗಳು ಈಗ ಇತ್ತೀಚೆಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಯಾವುದೇ ಆದಂಥ ಒಂದು ನೇಮಕಾತಿಗಳು ನಡೀತಾ ಇಲ್ಲ. 2026-27ರಲ್ಲಿ ನೇಮಕಾತಿಗಳನ್ನು ಮಾಡ್ಕೊಳ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಯಾವುದೇ ಆದಂತಹ ಒಂದು ನೋಟಿಫಿಕೇಷನ್ ಆಯಿತು, ಏನೂ ಕೂಡ ಬಂದಿಲ್ಲ. ಮಾರ್ಚ್ ಎಂಡ್ ಒಳಗಡೆ ಎಲ್ಲರೂ ಕೂಡ ನೋಟಿಫಿಕೇಷನ್ ಮಾಡ್ತೇವೆ ಅಂತ ಇಲ್ಲಿ ಹೇಳಿದರು, ಆದರೆ ಇನ್ನೂ ಕೂಡ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಡೈಲಿ ಮೋಟಿವೇಶನ್ಗಳನ್ನು ತೆಗೆದುಕೊಂಡು ಬರ್ತೇನೆ. ಯಾಕೆಪ್ಪ ಅಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಲಿ ಅಂತ, ಓಕೆನಾ. ಈಗ ಡೈರೆಕ್ಟಾಗಿ ಪ್ರಶ್ನೆಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟು. ಏನಪ್ಪ ಅಂತಂದರೆ, ಇತ್ತೀಚೆಗೆ ಕರ್ನಾಟಕ ಬಜೆಟ್ ಆಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಟಾಪ್ 100 ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಆ ಒಂದು ಪ್ರಶ್ನೆಗಳ PDF ಬೇಕು ಅಂತ ಅಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ₹20 ಸ್ಕ್ಯಾನ್ ಮಾಡಿ ಉದ್ಯೋಗ ಜೀವನ್ 12@gmail.com ಎಂಬತಕ್ಕಂಥ ಒಂದು ಇಮೇಲ್ ಐಡಿಗೆ ನೀವು ಸ್ಕ್ರೀನ್ಶಾಟ್ ಕಳಿಸಿದರೆ ಈ ಒಂದು PDF ಸಿಗ್ತದೆ. ಅದೇ ರೀತಿಯಲ್ಲಿ ಸಂಪೂರ್ಣ ಪ್ರಚಲಿತ ಘಟನೆಗಳ PDF ಬೇಕು ಅಂತ ಅಂದರೆ, ಪ್ರತಿ ತಿಂಗಳ ಒಂದು PDFಗಳು ಇರ್ತವೆ, ಪ್ರಶ್ನೆ ಮತ್ತು ಆನ್ಸರ್ 2 ಕೂಡ ಇರ್ತವೆ. 1 ತಿಂಗಳ PDF ಬೇಕು ಅಂತ ಅಂದರೆ ₹10, 6 ತಿಂಗಳ PDF ಬೇಕು ಅಂದರೆ ₹50, 12 ತಿಂಗಳ PDF ಬೇಕು ಅಂತ ಅಂದರೆ ₹100. ಈ ರೀತಿಯಾಗಿ ನೀವು ಇಲ್ಲಿ ಅಮೌಂಟನ್ನು ಕಳಿಸಿದ್ರಿ ಅಂತಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ ಕಳಿಸಿದರೆ ಇಲ್ಲೂ ಕೂಡ ನಿಮಗೆ ಉದ್ಯೋಗ ಜೀವನ್ 12@gmail.com ಅಂತ ಇಮೇಲ್ ಕೊಟ್ಟಿದ್ದೇನೆ. ಇಲ್ಲಿ ಈ ಒಂದು ಇಮೇಲ್ ವಿಳಾಸಕ್ಕೆ ಕಳಿಸಿದ್ರಿ ಅಂತ ಅಂದರೆ ಇಲ್ಲೂ ಕೂಡ ನಿಮಗೇನು ಸಿಗುತ್ತೆ ಅಂತಂದರೆ PDF ಸಿಗ್ತದೆ.
ಅಲ್ಲಿಂದ ನೀವು ಪ್ರತಿದಿನದ ಒಂದು ಪ್ರಚಲಿತ ಘಟನೆಗಳು ನೋಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಮಂತ್ಲಿ ಪ್ರಚಲಿತ ಘಟನೆಗಳನ್ನು ಬೈ ಮಾಡಿ ನೀವು PDF ನೀವು ಓದ್ಕೋಬೋದು ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ತರಗತಿಗಳನ್ನು ಈಗ ಶುರು ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಇವತ್ತಿನ ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಅಂದರೆ ತುಂಬ ನ್ಯೂಸಲ್ಲಿ ಇದೆ ನೋಡಿ. ಇತ್ತೀಚೆಗೆ ದಡ ಸೇರಿಸುವ ತಂದೆ ಎಂಬತಕ್ಕಂತಹ ಒಂದು ಕೊಂಕಣಿ ಸಣ್ಣ ಕಥಾ ಸಂಕಲನಕ್ಕಾಗಿ 2025ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಏನಪ್ಪ ಅಂತಂದರೆ ದಡ ಸೇರಿಸು ತಂದೆ ಎಂಬತಕ್ಕಂತಹ ಒಂದು ಕಥಾ ಸಂಕಲನ ಇದು 2025ರ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿದೆ. ಹಾಗಾದರೆ ಯಾರಿಗೆ ಲಭಿಸಿದೆ ಅಂತ ಇಲ್ಲಿ ಪ್ರಶ್ನೆ ಸಿದ್ಧಲಿಂಗ ಪಟ್ಟಣಶೆಟ್ಟಿ, HM ಪೆರ್ನಾಲ್ ಅಥವಾ ಹೆನ್ರಿ ಮಂಡೋನ್ಸಾ, ಅಮರೇಶ ನುಗಡೋಣೆ ಅಂತ ಇದೆ, ಮತ್ತು ಸಹನಾ ಕಾಂತಬೈಲು ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ. ಯಾರಿಗೂ ಗೊತ್ತಿಲ್ಲ ಅಂತಾರೆ ಹೇಳ್ತೇನೆ ನೋಡಿ. ಈ ಒಂದು ದಡ ಸೇರಿಸು ತಂದೆ ಅಂತಕ್ಕಂಥ ಒಂದು ಕೊಂಕಣಿ ಸಣ್ಣ ಕಥಾ ಸಂಕಲನಕ್ಕಾಗಿ 2025ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅಮರೇಶ ನುಗಡೋಣಿಯವರಿಗೆ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ, ಅಮರೇಶ ನುಗಡೋಣೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಚಿನ್ನದ ನಿಕ್ಷೇಪ ಇರುವುದನ್ನು ಪತ್ತೆ ಹಚ್ಚಲು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾ ಈ ಒಂದು ಇತ್ತೀಚೆಗೆ ವೈಜ್ಞಾನಿಕ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಚಿನ್ನದ ನಿಕ್ಷೇಪ ಇರುವುದನ್ನು ಪತ್ತೆ ಹಚ್ಚಲು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಇತ್ತೀಚೆಗೆ ವೈಮಾನಿಕ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ ಅಂತ. ಕೋಲಾರ, ಹಾವೇರಿ, ಗದಗ ಮತ್ತು ರಾಯಚೂರು ಅಂತ ಆಪ್ಷನ್ಸ್ಗಳು ಇದ್ದಾವೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕೆ ಅಂತಂದರೆ ಇತ್ತೀಚೆಗೆ ಲಕ್ಕುಂಡಿ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ 470 ಗ್ರಾಮ್ ಚಿನ್ನ ಸಿಕ್ತು, ಅಥವಾ ಒಂದು ಚಿನ್ನದ ಒಂದು ಬೇರೆ ಬೇರೆ ಆಭರಣಗಳು ಸಿಕ್ಕು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹೆಚ್ಚಿನದಾಗಿ ಹುಡುಕೋದಕ್ಕೆ GSI ಅಥವಾ ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆ ಅದು ಬರ್ತಾ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗಾದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡೋದಾದರೆ ಹಾವೇರಿ ಜಿಲ್ಲೆಯಲ್ಲಿ, ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ಚಿನ್ನದ ನಿಕ್ಷೇಪ ಇರುವುದನ್ನು ಪತ್ತೆ ಹಚ್ಚಲು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಏನಿದೆ ಇತ್ತೀಚೆಗೆ ವೈಮಾನಿಕ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇತ್ತೀಚೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡುವ ಮೂಲಕ ಅಮೆರಿಕಕ್ಕೆ ನೇರ ಸವಾಲು ಹಾಕಿದ ಅಂತಾರಾಷ್ಟ್ರೀಯ ನಾಯಕ ಯಾರು ಅಂತ. ನೋಡಿ, ತುಂಬ ಇಂಪಾರ್ಟೆಂಟು. ಇತ್ತೀಚೆಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಒಂದು ಅಂತಾರಾಷ್ಟ್ರೀಯ ನಾಯಕ ಏನು ಮಾಡಿದ್ದಾನೆ, ಇತ್ತೀಚೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡುವ ಮೂಲಕ ಅಮೆರಿಕಕ್ಕೆ ನೇರ ಸವಾಲನ್ನು ಹಾಕಿದೆ. ಹಾಗಾದರೆ ಆ ಒಂದು ಅಂತಾರಾಷ್ಟ್ರೀಯ ನಾಯಕ ಯಾರು ಅಂತ ಕೇಳಿದರೆ ನೋಡಿ, ಇರಾನ್ ಅಧ್ಯಕ್ಷರು, ಕಿಮ್ ಜಾಂಗ್ ಉನ್ ಉತ್ತರ ಕೊರಿಯಾ, ಹೌತಿ ಬಂಡುಕೋರರು, ವ್ಲಾಡಿಮಿರ್ ಪುಟಿನ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಇರಾನ್ ಅಧ್ಯಕ್ಷರು ಅಂತ ಇಲ್ಲಿ ಆಪ್ಷನ್ಗಳನ್ನು ಹಾಕಿಬಿಡ್ತೀರಾ. ನೋಡಿ ವಿದ್ಯಾರ್ಥಿಗಳು, ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಕಿಮ್ ಜಾಂಗ್ ಉನ್ ಎಂಬತಕ್ಕಂಥವನು ಉತ್ತರ ಕೊರಿಯಾ. ಕಿಮ್ ಜಾಂಗ್ ಉನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಇವರು ಏನು ಮಾಡಿದಾರಪ್ಪ ಅಂತಂದರೆ ಅಮೆರಿಕಕ್ಕೆ ಡೈರೆಕ್ಟಾಗಿ ನೇರ ಸಡ್ಡು ಸವಾಲನ್ನು ಹಾಕಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ಯಾವ ಸಾಮಾಜಿಕ ಪಿಡುಗಿನ ವಿರುದ್ಧ ಹೋರಾಡಲು ಎಲ್ಲ ಕಲ್ಯಾಣ ಮಂಟಪಗಳಲ್ಲಿ ನಿಷೇಧ ಫಲಕಗಳನ್ನು ಅಳವಡಿಸಲು ಕಡ್ಡಾಯಗೊಳಿಸಿದೆ ಅಂತ ಇಲ್ಲಿ ಪ್ರಶ್ನೆ. ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ನ್ಯೂಸಲ್ಲಿದೆ ಇದು ಒಂದು. ಅಂದರೆ ಏನಪ್ಪ ಅಂತಂದರೆ ಕರ್ನಾಟಕ ಹೈಕೋರ್ಟ್ ಏನು ಮಾಡಿದೆ, ಇತ್ತೀಚೆಗೆ ಎಲ್ಲ ಸಾಮಾಜಿಕ ಪಿಡುಗಿನ ಒಂದು ವಿರುದ್ಧ ಹೋರಾಡಲು ಎಲ್ಲ ಕಲ್ಯಾಣ ಮಂಟಪ ಅಂದರೆ ಚೌಟ್ರಿಗಳು ಅಂತ ಏನಿರ್ತವೆ ಅಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ನಿಷೇಧ ಫಲಕಗಳನ್ನು ಅಳವಡಿಸುವುದನ್ನು ಕಡ್ಡಾಯಗೊಳಿಸಿದೆ. ಹಾಗಾದರೆ ಯಾವುದದು? ವರದಕ್ಷಿಣೆ ಪದ್ಧತಿ, ಬಾಲ್ಯ ವಿವಾಹ, ಆಹಾರ ಪೋಲು, ಶಬ್ದ ಮಾಲಿನ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇಲ್ಲಿ ಬಾಲ್ಯ ವಿವಾಹ ಅಂತ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಕರ್ನಾಟಕ ಹೈಕೋರ್ಟ್ ಏನು ಮಾಡಿದೆ, ಇತ್ತೀಚೆಗೆ ಈ ಒಂದು ಬಾಲ್ಯ ವಿವಾಹ ಎಂಬತಕ್ಕಂಥ ಒಂದು ಪಿಡುಗಿನ ವಿರುದ್ಧ ಹೋರಾಡಲು ಎಲ್ಲ ಕಲ್ಯಾಣ ಮಂಟಪಗಳಲ್ಲಿ ನಿಷೇಧ ಫಲಕಗಳನ್ನು ಅಳವಡಿಸುವುದಾಗಿ ಕಡ್ಡಾಯಗೊಳಿಸಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, T20 ವಿಶ್ವಕಪ್ 2026ರ ಸಂದರ್ಭದಲ್ಲಿ ಯಾವ ಭಾರತೀಯ ಆಟಗಾರನ ಹೆಸರನ್ನು ಟೂರ್ನಿ ಶ್ರೇಷ್ಠ ಅಥವಾ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯ ಟಾಪ್ 8 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. T20 ವಿಶ್ವಕಪ್ 2026ರ ಸಂದರ್ಭದಲ್ಲಿ ಯಾವ ಭಾರತೀಯ ಆಟಗಾರನ ಹೆಸರನ್ನು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯ ಟಾಪ್ 8 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸಂಜು ಸ್ಯಾಮ್ಸನ್, ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ, ರಿಷಬ್ ಪಂತ್ ಅಂತ ಕೊಟ್ಟಿದ್ದಾರೆ. ನೋಡಿ, ವಿರಾಟ್ ಕೊಹ್ಲಿ ಈಗಾಗಲೇ ಆಡ್ತಾ ಇಲ್ಲ, ಹಾರ್ದಿಕ್ ಪಾಂಡ್ಯ ಏನು ಅಷ್ಟೇನು ಚೆನ್ನಾಗಿ ಆಡಿಲ್ಲ, ರಿಷಬ್ ಪಂತ್ ಕೂಡ ಅಷ್ಟೇನು ಚೆನ್ನಾಗಿ ಆಡಿಲ್ಲ. ಬಟ್ ಸಂಜು ಸ್ಯಾಮ್ಸನ್ ಏನಿದ್ದಾರೆ ಅವರು ಏನು ಮಾಡಿದ್ದಾರೆ, ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯ
ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ನಿಮ್ಮ ಒಂದು ಬರ್ತಕ್ಕಂಥ ಒಂದು ಎಕ್ಸಾಮ್ಗಳಲ್ಲಿ ಡೈರೆಕ್ಟಾಗಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಓಕೆನಾ. ಮತ್ತು ಇಲ್ಲಿ ಇನ್ನೂ ಇಂಪಾರ್ಟೆಂಟಾಗಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ಗಳನ್ನು ಆದಷ್ಟು ಬೇಗ ತೆಗೆದುಕೊಂಡು ಬರ್ತೇವೆ. ಯಾಕೆಂದರೆ ನಿನ್ನೆ ಅಥವಾ ಮೊನ್ನೆ ಆ ಮ್ಯಾಗ್ಝಿನ್ ಬಂದಿದೆ, ಅದಕ್ಕೂ ಕೂಡ ನೀವು ಕಾಯ್ತಿದ್ದೀರ ಅಂತ ಅಂದರೆ ಎಲ್ಲರೂ ಕೂಡ ಹಾಗೆ ತರಗತಿಗಳನ್ನು ನೋಡ್ಕೊಳ್ತಾ ಹೋಗಿ, ಸಪೋರ್ಟ್ ಮಾಡ್ಕೊಳ್ತಾ ಹೋಗಿ, ಅದನ್ನು ಕೂಡ ತೆಗೆದುಕೊಂಡು ಬರ್ತೇನೆ. ಓಕೆನಾ. ಈಗ ಡೈರೆಕ್ಟಾಗಿ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಾನೆ ಥಂಬ್ನೇಲ್ ಕ್ವಶನ್, ಅದನ್ನು ಈಗ ಡಿಸ್ಕಸ್ ಮಾಡೋಣ. ಏನಪ್ಪ ಅಂತ ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೆ. ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿಪ್ಪ ಇದೆ ಅಂತ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಇದೆ. ಯಾಕಪ್ಪ ಇದು ನ್ಯೂಸಲ್ಲಿದೆ ಅಂತ ಅಂದರೆ ಇಲ್ಲಿ ಬೇರೆ ಬೇರೆ ಪಕ್ಷಿಗಳು ಇಲ್ಲಿ ಬಂದಿದ್ದಾವೆ ಅಂತ ಇಲ್ಲಿ ಮಾಹಿತಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಟಿಕಲನ್ನು ನೋಡೋಣ. ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ನಿಮಗೆ ಕಂಡು ಬರ್ತದೆ. ಈಗ ಡೈರೆಕ್ಟಾಗಿ ಆರ್ಟಿಕಲ್ ನೋಡಿ. ಆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬಗೆ ಬಗೆಯ ಒಂದು ಪಕ್ಷಿಗಳ ಕಲರವ ಅಂತ ಕೊಟ್ಟಿದ್ದಾರೆ. ನೋಡಿ, ಸಲೀಂ ಅಲಿ ಮಸೂದೆಗೊಂಡಿದ್ದ ಪಕ್ಷಿಧಾಮ ಅಂತ ಕೊಟ್ಟಿದ್ದಾರೆ. ಇತಿಹಾಸದ ಪ್ರಸಿದ್ಧ ಪ್ರವಾಸಿ ತಾಣವಾಗಿರ್ತಕ್ಕಂಥ ಶ್ರೀರಂಗಪಟ್ಟಣದಿಂದ ಪಶ್ಚಿಮಕ್ಕೆ 3 ಕಿಲೋಮೀಟರ್ ದೂರದಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಇದೆ. ಶ್ರೀರಂಗಪಟ್ಟಣದಲ್ಲಿ ಈ ಒಂದು ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಹಿನ್ನೆಲೆಯಲ್ಲಿ ಇದಕ್ಕೆ ರಂಗನತಿಟ್ಟು ಪಕ್ಷಿಧಾಮ ಅಂತ ಮರುನಾಮಕರಣ ಮಾಡಲಾಗಿದೆ. ಕಾವೇರಿ ನದಿಯ ನಡುವಿನ 0.67 ಚದರ ಕಿಲೋಮೀಟರ್ ವಿಸ್ತೀರ್ಣದ ಹಲವಾರು ಸಣ್ಣ ದ್ವೀಪಗಳಲ್ಲಿ ಹರಡಿಕೊಂಡಿದೆ. ಮೈಸೂರಿನ ಅರಸ ಕಂಠೀರವ ನರಸರಾಜ ಒಡೆಯರು ಈ ಸ್ಥಳವನ್ನು ಪಕ್ಷಿಧಾಮವಾಗಿಸಲು ಅಡಿಪಾಯ ಹಾಕಿಸಿದರು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ ವಿದ್ಯಾರ್ಥಿಗಳು, ಈ ಒಂದು ಒಡೆಯರು ಅವರ ಒಂದು ಕಂಠೀರವ ಒಂದು ನರಸರಾಜ ಒಡೆಯರು ಏನಿದ್ದಾರೆ ಅವರ ಹೆಸರು ಕೂಡ ತುಂಬ ಇಂಪಾರ್ಟೆಂಟು. ಈ ಒಂದು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಅಡಿಪಾಯ ಹಾಕಿದ ಮೈಸೂರಿನ ಒಡೆಯರು ಯಾರು ಅಂತ ಕೇಳ್ತಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಕಂಠೀರವ ನರಸರಾಜ ಒಡೆಯರು. ನೆಕ್ಸ್ಟ್, ಇಲ್ಲಿ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯು ಇದನ್ನು ಅಭಿವೃದ್ಧಿಪಡಿಸಿ ನಿರ್ವಹಣೆ ಮಾಡ್ತಾ ಇದೆ. ಈ ಪಕ್ಷಿಧಾಮವು ಪ್ರಸಿದ್ಧ ಪಕ್ಷಿ ತಜ್ಞ ಸಲೀಂ ಅಲಿ ಅವರ ಒಂದು ಮನಸೂರೆ ಆಗಿತ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವರ ಸಲಹೆ ಮೇರೆಗೆ ಸರ್ಕಾರ ಜೂನ್ 1940ರಲ್ಲಿ ರಾಷ್ಟ್ರೀಯ ಪಕ್ಷಿಧಾಮ ಅಂತ ಇಲ್ಲಿ ಘೋಷಣೆ ಮಾಡಿದೆ. ಓಕೆನಾ. ಇದು ಮೇನ್ ಇಂಪಾರ್ಟೆಂಟು. ಅದಾದ ಬಳಿಕ ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ. ಪಕ್ಷಿ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ರಾಜ್ಯದ ಪ್ರಮುಖ ಪಕ್ಷಿಧಾಮವಾಗಿರ್ತಕ್ಕಂತಹ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮಕ್ಕೆ ವಂಶಾಭಿವೃದ್ಧಿಗಾಗಿ ದೇಶ ವಿದೇಶಗಳ ನಾನಾ ಬಗೆಯ ಪಕ್ಷಿಗಳ ಆಗಮನವಾಗಿದ್ದು ಪಕ್ಷಿಗಳ ಕಲರವ ಹೆಚ್ಚಾಗ್ತದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ಬೇರೆ ಬೇರೆ ದೇಶಗಳಿಂದ ಪಕ್ಷಿಗಳು ಬರ್ತಾ ಇದ್ದಾವೆ ಅಂತ. ಈ ಒಂದು ಪಕ್ಷಿಧಾಮಕ್ಕೆ ಆದಷ್ಟು ನೀವು ಹೋಗಿ ಬನ್ನಿ. ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಶ್ರೀರಂಗಪಟ್ಟಣ ತಾಲೂಕಿನಿಂದ 3 ಕಿಲೋಮೀಟರ್ ವೆಸ್ಟ್ ಅಥವಾ ಪಶ್ಚಿಮಕ್ಕೆ ಈ ಒಂದು ಪಕ್ಷಿಧಾಮ ಕಾಣುತ್ತದೆ. ಎಲ್ಲರೂ ಕೂಡ ಹೋಗಿ ಬನ್ನಿ ಅಂತ ಹೇಳ್ತಾ ಈ ಒಂದು ಆರ್ಟಿಕಲ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಾನೆ, ಮತ್ತೊಂದು ಜಲಸಂಧಿ ಮುಚ್ಚುವ ಭೀತಿ ಅಂತ ಕೊಟ್ಟಿದ್ದಾರೆ. ವಿಶ್ವದ ವಾಣಿಜ್ಯ ವಹಿವಾಟಿಗೆ ಭಾರಿ ಪೆಟ್ಟು ಅಂತ ಕೊಟ್ಟಿದ್ದಾರೆ. ಯಮನ್ ಬಳಿ ಇರತಕ್ಕಂತಹ ಒಂದು ಬಾಬ್ ಆಲ್ಮನ್ ದೇಬ್ ಎಂಬತಕ್ಕಂಥ ಒಂದು ಜಲಸಂಧಿ ಇದೆ. ಈ ಒಂದು ಬಾಬ್ ಆಲ್ಮನ್ ದೇಬ್ ಎಂಬತಕ್ಕಂಥ ಜಲಸಂಧಿ ಏನಿದೆ, ಹೌತಿ ಬಂಡುಕೋರರು ಕದನಕ್ಕಿಳಿದರೆ ಈ ಒಂದು ಜಲಸಂಧಿ ಬಂದಾಗ್ತಕ್ಕಂಥ ಒಂದು ಸಾಧ್ಯತೆ ಇಲ್ಲಿ ಕೊಡ್ತಿದೆ. ಹಾಗಾದರೆ ಈ ಒಂದು ಜಲಸಂಧಿ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಬಲಭಾಗಕ್ಕೆ ಅರಬ್ಬಿ ಸಮುದ್ರದ ದಕ್ಷಿಣ ತೀರದ ಆಡನ್ ಕೊಲ್ಲಿ ಮತ್ತು ಎಡಭಾಗಕ್ಕೆ ದಕ್ಷಿಣ ಆಫ್ರಿಕಾದ ಕೊಂಬಿನ ಭಾಗದ ನಡುವೆ ಬಾಬ್ ಆಲ್ಮನ್ ದೇಬ್ ಈ ಜಲಸಂಧಿ ಇರತಕ್ಕಂಥದ್ದು. ಇದು ಮೇಲ್ಭಾಗದ ಯಮನ್ ಹಾಗೂ ಕೆಳಭಾಗದ ದಿಬೂಚಿ ಎಂಬತಕ್ಕಂಥ ಅಥವಾ ಎರಿಟ್ರಿಯಾ ಎಂಬತಕ್ಕಂಥ ಒಂದು ದೇಶವನ್ನು ಪ್ರತ್ಯೇಕ ಮಾಡ್ತದೆ. ದಕ್ಷಿಣ ಆಫ್ರಿಕಾ ಹಾಗೂ ಮಧ್ಯಪ್ರಾಚ್ಯಗಳ ನಡುವಿನ ಕೆಂಪು ಸಮುದ್ರ ಪ್ರವೇಶ ಮಾಡಲು ಈ ಜಲಸಂಧಿನ ದಾಟಲೇಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪ್ರಮುಖ ಸಂಪರ್ಕ ಕೊಂಡಿ ಅಂತ ನೋಡೋದಾದರೆ ಇದು ಕೆಂಪು ಸಮುದ್ರ ಹಾಗೂ ಅತ್ತ ಹಿಂದೂ ಮಹಾಸಾಗರವನ್ನು ಮೆಡಿಟೇರಿಯನ್ ಸಮುದ್ರಕ್ಕೆ ಬೆಸೆಯುತ್ತೆ. ಕೆಂಪು ಸಮುದ್ರವನ್ನು ಉದ್ದಕ್ಕೂ ಸಾಗಿ ಸುಯೇಜ್ ಕಾಲುವೆ ತಲುಪಬೇಕಂತಂದರೆ ಮೊದಲನೇದಾಗಿ ನಾವು ಈ ಒಂದು ಮಧ್ಯಪ್ರಾಚ್ಯದ ಈ ಒಂದು ಬಾಬ್ ಆಲ್ಮನ್ ದೇಬ್ ಜಲಸಂಧಿ ಏನಿದೆ ಅದನ್ನು ದಾಟಲೇಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ಇದನ್ನು ಮುಚ್ಚಿದಿರುವ ನಂತರ ಕೆಂಪು ಸಮುದ್ರ ಅಥವಾ ರೆಡ್ ಸಿ ಇಲ್ಲ ಇರತಕ್ಕಂಥ ಸುಯೇಜ್ ಕಾಲುವೆಯನ್ನು ತಲುಪೋದಕ್ಕೆ ನಾವು ಆಗೋದಿಲ್ಲ. ಅದಕ್ಕಾಗಿ ಇದನ್ನು ಮೇಯ್ನಾಗಿ ಇದನ್ನು ಕೊಟ್ಟಿದ್ದಾರೆ. ಓಕೆನಾ. ತುಂಬ ಇಂಪಾರ್ಟೆಂಟ್ ಇದು ಕೂಡ. ಬಾಬ್ ಆಲ್ಮನ್ ದೇಬ್ ಜಲಸಂಧಿ ಇಲ್ಲಿದೆ ನೋಡಿ. ಬಾಬ್ ಆಲ್ಮನ್ ದೇಬ್ ಜಲಸಂಧಿ ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಇದೆ, ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇದು ಬಾಬ್ ಆಲ್ಮನ್ ದೇಬ್ ಜಲಸಂಧಿ. ನೆಕ್ಸ್ಟ್ ಇಲ್ಲಿ ಸುಯೇಜ್ ಕಾಲುವೆ, ರೆಡ್ ಸಿ ಮತ್ತು ಕೆಂಪು ಸಮುದ್ರ ಏನಿದೆ ಇಲ್ಲೂ ಕಾಣ್ತದೆ. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಅದೇ ರೀತಿ ಮುಂದಿನ ಒಂದು ಆರ್ಟಿಕಲ್ ನೋಡಿ. ದ್ರಾವಿಡ್ ರೋಜರ್ಗೆ BCCI ಗೌರವ ಅಂತ ಕೊಟ್ಟಿದ್ದಾರೆ. 2024-25 ವಾರ್ಷಿಕ ಪ್ರಶಸ್ತಿ ಪ್ರದಾನ ಅಂತ. ಸ್ಮೃತಿ ಮತ್ತು ಶುಭಮನ್ಗೆ ವರ್ಷದ ಕ್ರಿಕೆಟರ್ ಪ್ರಶಸ್ತಿ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ದೇಶದ ಸಮೃದ್ಧ ಕ್ರಿಕೆಟ್ ಸಾಮರ್ಥ್ಯ ಯಶಸ್ಸಿನತ್ತ ಸಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ದೇಶದ ಸಮೃದ್ಧ ಕ್ರಿಕೆಟ್ ಸಾಮರ್ಥ್ಯವು ಈಗ ಸ್ಪಷ್ಟವಾದ ಯಶಸ್ಸಾಗಿ ಪರಿವರ್ತನೆಗೊಳ್ಳುತ್ತದೆ. ಜಾಗತಿಕ ಟೂರ್ನಿಯಲ್ಲಿನ ಸರಣಿ ವಿಜಯಗಳು ಭಾರತೀಯ ಕ್ರಿಕೆಟ್ನ ದೀರ್ಘಕಾಲದ ಬೆಳವಣಿಗೆಯನ್ನು ಪ್ರತಿಬಿಂಬ ಮಾಡುತ್ತವೆ ಎಂದು ಗೋಡೆ ಖ್ಯಾತಿಯ ರಾಹುಲ್ ದ್ರಾವಿಡ್ ಅಭಿಪ್ರಾಯಪಟ್ಟಿದ್ದಾರೆ.
ಭಾರತೀಯ ಕ್ರಿಕೆಟ್ ಯಾವಾಗಲೂ ಅತ್ಯುತ್ತಮ ಸಾಮರ್ಥ್ಯವನ್ನು ಹೊಂದಿದ್ದು ಮೈದಾನದಲ್ಲಿ ಆ ಸಾಮರ್ಥ್ಯವನ್ನು ಅರಿತುಕೊಂಡಾಗ ಇಂಥ ಯಶಸ್ಸು ಪಡೆಯಲು ಸಾಧ್ಯ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಸಮರ್ಥ ಆಡಳಿತಗಾರರು, ತಮಿಳು ತರಬೇತಿ ಬಳಗ, ದೇಶೀಯ ಕ್ರಿಕೆಟ್ ಮೂಲದ ಸೌಹಾರ್ದ ವ್ಯವಸ್ಥೆ ಇಲ್ಲಿ ಇದಕ್ಕೆ ಬೆಂಬಲ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡ್ಕೊಳ್ಳಿ. ರೋಹಿತ್ ಕೈಲಿ ಗೈರು ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಏನು ಬೇಡ, ಇಂಪಾರ್ಟೆಂಟ್ ಇಲ್ಲ. ಆದರೆ ರಾಹುಲ್ ದ್ರಾವಿಡ್ ಮತ್ತು ಇಲ್ಲಿ ರೋಜರ್ ಬಿನ್ನಿ ಅವರಿಬ್ಬರಿಗೆ BCCI ಗೌರವವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಿಮಗೆ ಗೊತ್ತಿರಲಿ. ದ್ರಾವಿಡ್ಗೆ ಟ್ರೋಫಿ ನೀಡಿದ ICC ಚೇರ್ಮನ್ ಜಯೇಶ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಶುಭಮನ್ ಗಿಲ್ ಅವರಿಗೂ ಕೂಡ ಇಲ್ಲಿ ಒಂದು ಅವಾರ್ಡ್ ಸಿಕ್ಕಿದೆ. ಸ್ಮೃತಿ ಮತ್ತು ಶುಭಮನ್ ಗಿಲ್ ಅವರಿಗೆ ವರ್ಷದ ಕ್ರಿಕೆಟರ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತಂದರೆ ಇಲ್ಲಿ ಶುಭಮನ್ ಗಿಲ್ ಮತ್ತು ಸ್ಮೃತಿ ಮಂದನ ಇವರಿಬ್ಬರಿಗೆ ಸಿಕ್ಕಿದೆ. ಓಕೆನಾ, ಇದು ಇವತ್ತಿನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ. ನಿಮಗೇನಾದರೂ ಈ ಒಂದು PDF ನಿಮಗೆ ಮಂತ್ಲಿ PDFಗಳು ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟನ್ನು ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಅಮೌಂಟನ್ನು ಕಳಿಸಿ udyogjeevan12@gmail.com ಎಂಬತಕ್ಕಂಥ ಒಂದು ಇಮೇಲ್ ಐಡಿಗೆ ಕಳಿಸಿದರೆ ನಿಮಗೆ PDFಗಳು ಸಿಗ್ತವೆ ಅಂತ ಹೇಳ್ತಾ ಇವತ್ತಿನ ತರಗತಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.